ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ರ? ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ತಮ್ಮನೇಲಿ ನೀವು ಆಲ್ರೆಡಿ ನೋಡ್ಕೊ ಬಂದಿದ್ದೀರಾ. ಇವತ್ತು ನನ್ನ ಮಗಳು ಭರತನಾಟ್ಯ ಸೇರ್ಕೊಂಡಿದ್ದಾಳಲ್ವ, ಹಾಗಾಗಿ ಇನ್ನು ಶನಿವಾರ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಬೆಂಗಳೂರಲ್ಲಿ. ಹಾಗಾಗಿ ಮೊದಲ ಬಾರಿ ಕಾಲಿಗೆ ಗೆಜ್ಜೆ ಕಟ್ತಾ ಇರೋದ್ರಿಂದ ಗೆಜ್ಜೆ ಪೂಜೆನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು, ನಮ್ಮ ಯಜಮಾನ್ರು ಹಾಗೆ ನನ್ನ ಮಗಳು 3 ಜನನೂ ಶನಿವಾರ ಸಂತೆಗೆ ಹೋಗ್ತಾ ಇದ್ವಿ ಡ್ಯಾನ್ಸ್ ಕ್ಲಾಸ್ ಹತ್ರ. ಸ್ನೇಹಿತರೆ, ನಾನು ನನ್ನ ಮಗಳದ್ದು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಾದ್ಮೇಲೆ ಯಾವ ರೀತಿ ಹೇಳ್ಕೊಡ್ತಾರೆ ಅನ್ನೋದನ್ನ ಯಾವಾಗಲೂ ಹೋಗಿ ನೋಡಿರಲಿಲ್ಲ. ಇದು ಹೆಂಗೂ ನನಗೊಂದು ಅವಕಾಶ ಸಿಕ್ಕಂಗಾಯಿತು. ಹಾಗಾಗಿ ನಾನು, ನಮ್ಮ ಯಜಮಾನ್ರು, ನನ್ನ ಮಗಳು ಡ್ಯಾನ್ಸ್ ಕ್ಲಾಸ್ ಹತ್ರ ಹೋಗ್ತಾ ಇದ್ದೀವಿ. ಐಸನಿ ಬಂದ್ಲ, ಐಸನಿ ಬಂದ್ಲ, ಐಸನಿ ಬಂದ್ಲ, ಐಸನಿ ಬಂದ್ಲ, ಐಸನಿ ಐಸೋ ಐಸೋ ಬಾಯ್ ಸನಿ ಕಡಿಕೆ ಇರ್ಲಿ. ಬಾಯ್ ಸನಿ ಒಬ್ಳೆ ಬಂದ ಐಸನಿ. ಹೆಂಗ್ ಬಂದ ಐಸನಿ? ಶೆಟ್ ಅಲ್ಲೆಲ್ಲ ನಿಂದಲ್ಲೂ ಯಾಕೆ ಮುರ್ದಾಕ್ತೆ? ಯಾರು ಮುರ್ದಾಕಿದ್ದು? ಗಲಾಟೆ ಮಾಡ್ದ ಮನೇಲಿ? ಮತ್ತೆ ಎಲ್ಲೋ ಗಲಾಟೆ ಮಾಡಿದ್ಯಾ? ಅಯ್ಯೋ, ದುಡ್ಡು ಎತ್ಕೊತೋಳೆ ಕಿಟ್ಟೆ. ಇಲ್ಲ ತೋರ್ಸು, ಉಗುರು ತೋರ್ಸು ನೋಡಿ. ದಯವಿಟ್ಟು ನಿಮ್ ಕಾಲೇಜಲ್ಲಿ ಉಗುರನ್ನ ಚೆಕ್ ಮಾಡಿ ಸರಿಯಾಗಿ ರುಬ್ಬಿ. ಸರ್ಫ್ರಾ ಸರ್ ನೋಡಿ, ನಾಳೆ ಕಿಡ್ಕೊಂಡ್ ರುಬ್ಬಿ. ನನ್ ಮಗಳಿಗೆ ಡ್ಯಾನ್ಸ್ ಬಟ್ಟೆ ಕೊಟ್ಟಿದ್ದಾರೆ, ಅವಳು ಹಾಕೊಂಡ್ ಡ್ಯಾನ್ಸ್ ಮಾಡ್ತಾಳಂತ ಇವಾಗ. ಮಕ ನೋಡಿ, ನಿನ್ ಮಕನ ಸ್ನೇಹಿತರೆ, ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬಸವಶ್ರೀ ಕಾಯಕ ಶ್ರೇಷ್ಠ ಅನ್ನೋ ಒಂದು ಪ್ರಶಸ್ತಿನ ನೀಡಿ ಒಂದು 18 ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮನ ಆಯೋಜಿಸಲಾಗಿತ್ತು. ಆ ಒಂದು 18 ಮಕ್ಕಳಲ್ಲಿ ಈ ಒಂದು ನನ್ನ ಮಗಳು ಹೋಗ್ತಾಳಲ್ಲ, ಈ ಒಂದು ಶಾಲೆಯ ನಾಟ್ಯ ನಿಲಯಂ ಅಕಾಡೆಮಿ, ಇಲ್ಲಿಯ ಒಂದು ಮಕ್ಕಳು ಸಹ ಸೆಲೆಕ್ಷನ್ ಆಗಿದ್ರು. ಹಾಗಾಗಿ ಆ ಒಂದು ಕಾರ್ಯಕ್ರಮಕ್ಕಾಗಿ ಪ್ರಿಪ್ರೇಷನ್, ಹಾಗೆ ಅವ್ರಿಗೆ ಏನು ಡ್ರೆಸ್ಗಳು ಬೇಕು ಭರತನಾಟ್ಯದ್ದು, ಅದನ್ನೆಲ್ಲಾನು ನೀಡ್ತಾ ಇದ್ರು. ಹಾಗೆ ನನ್ನ ಮಗಳು ಈ ಮುಂಚೆ ಒಂದು 4 ವರ್ಷದ ಹಿಂದೆನೆ ಈ ಒಂದು ಜ್ಞಾನವಿಮೆ ಅಂತ ಇವ್ರು ಏನಿದ್ದಾರೆ ಭರತನಾಟ್ಯ ಹೇಳ್ಕೊಡ್ತಾರಲ್ವ, ಇವ್ರ ಹತ್ರ ನನ್ನ ಮಗಳನ್ನ ಭರತನಾಟ್ಯ ಕಲ್ತ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಸೇರಿಸಿದ್ದೆ. ಅವಾಗ ಅವಳು ಇನ್ನೂ ಸ್ವಲ್ಪ ಚಿಕ್ಕವಳಾಗಿದ್ಲಲ್ವ, ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದ್ಲು. ಅವಳು ನನಗೆ ಕಾಲೆಲ್ಲ ಸ್ವಲ್ಪ ನೋವು ಬರುತ್ತೆ ಕಣಮ್ಮ ಅಂತ ಹೇಳಿದ್ಲು. ಹಾಗಾಗಿ ಸ್ವಲ್ಪ ದಿನ ಅವಳೇ ಹೋಗಲ್ಲ ಅಂತ ನಿಲ್ಲಿಸಿದ್ಲು. ಮತ್ತೆ ಇವಾಗೇನು ಇದಕ್ಕಿದ್ದಂಗೆ ಭರತನಾಟ್ಯದಲ್ಲಿ ಒಲವು ಜಾಸ್ತಿಯಾಗಿ ನಾನೇ ಹೋಗ್ತೀನಿ ಕಣಮ್ಮ ಅಂತ ಅಂದ್ಲು. ಹಾಗಾಗಿ ಸುಮಾರು ಒಂದು 5-6 ತಿಂಗಳಿಂದ ಅವಳು ಇಲ್ಲಿ ಭರತನಾಟ್ಯಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ಲು. ಅದಾದಮೇಲೆ ಇದೇ ಮೊಟ್ಟ ಮೊದಲ ಬಾರಿಗೆ ಅವಳಿಗೆ ಒಂದು ಪ್ರೋಗ್ರಾಮ್ ಸಿಕ್ಕಿರೋದು ಅಂತ ಹೇಳ್ಬೋದು. ಹಾಗೆ ನನ್ನ ಮಗಳು ಇದೇ ಮೊದಲ ಬಾರಿಗೆ ಕಾಲಿಗೆ ಗೆಜ್ಜೆನ ಕಟ್ತಾ ಇರೋದ್ರಿಂದ ಗೆಜ್ಜೆ ಪೂಜೆ ಮಾಡೋಣ ಬನ್ನಿ ಅಂತ ಕಟ್ತಿದ್ರು. ಹಾಗಾಗಿ ನಾನು, ನಮ್ಮ ಯಜಮಾನ್ರು, ನನ್ನ ಮಗಳು ಹೋಗಿದ್ದು. ನಾವು ಮಕ್ಕಳಿಗೆ ಭರತನಾಟ್ಯನ ಕಲಿಸೋದ್ರದ್ದು ಉಪಯೋಗ ಏನಪ್ಪ ಅಂತಂದರೆ, ಕೇವಲ ಆ ಒಂದು ಭರತನಾಟ್ಯನ ಕಲಿಯೋದು ಮಾತ್ರ ಅಲ್ಲ, ಅವರು ಜೀವನದಲ್ಲಿ ಶಿಸ್ತನ್ನು ಸಹ ಕಲಿತಾರೆ. ಹಾಗೆ ಅವ್ರಿಗೇನು ಸ್ಟೇಜ್ ಫಿಯರ್ ಅನ್ನೋದು ಸಹ ದೂರ ಆಗುತ್ತೆ.
27, 28, 29, 30. Stretch your hands in it. 1, 2, 3, go. Bend. 1, 2, 3, 4, 5, 6, 7, 8, 3, 4, 5, 6, 7, 8, 7, 8, full 9, 10, full 11, 12, 13, 14, 15, 16, 17. 4, 5, 6, 7, 8, 9, 10. 3, 4, 5. ಬಟ್ಟೆ ಬಿಟ್ಟು ಕೂತ್ಕೊಳ್ಳಿ. ಬಾಡಿ ಸ್ಟ್ರೇಟ್ ಮಾಡಿ. ನಮ್ಮ ದೇಶಕ್ಕಿನ್ನೂ ಗೊತ್ತಾಯಿಲ್ಲ. ಸ್ಪೀಡ್ ಆಗಿ ಕಾಲು ಕೆಳಗೆ. ಜೀನ್ಸು ಅದು ಛೋಟಾ ಭೀಮ್ ನೋಡಿಲ್ಲ, ಛೋಟಾ ಭೀಮ್. ಕಾಲು ಹಿಂದೆ ಇಟ್ಕೋ. ಡೌನ್ ಸ್ಯಾರಿ ಕಂಡು ಒಂದ್ಸಲ ಅಷ್ಟು ಬರಬೇಕು ಕಾಲು. ಮಾಡು ಹಸ್ತ ಕೈ ಕೆಳಗೆ. ಪತಾಕ ತ್ರಿಪತಾಕ, ಅರ್ಧ ಪತಾಕ, ಕತ್ತರಿ ಮುಖ, ಮಯೂರ, ಅರ್ಧಚಂದ್ರ,
ಸ್ನೇಹಿತರೆ, ಮಕ್ಕಳದು ಪ್ರಾಕ್ಟೀಸ್ ಎಲ್ಲನೂ ನೋಡಿಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡೆ. ಅದಾದಮೇಲೆ ಪಾರ್ಲರಿಗೆ ಹೋಗಿ ಐಬ್ರೋಸ್ ಮಾಡಿಸ್ಕೊಂಡು, ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಮೇಕಪ್ ಐಟಮ್ಸ್ ಏನೇನೋ ಬೇಕಿತ್ತು ಎಲ್ಲನೂ ತಗೊಂಡು, ತುಂಬ ದಿವಸ ಆಗಿತ್ತು ಪಾನಿಪುರಿ ತಿಂದೇನೆ. ನಾನು ನನ್ನ ಮಗಳು ಹಾಗೆ ನಮ್ಮ ಯಜಮಾನ್ರು ಪಾನಿಪುರಿ ತಿಂದು, ನಮ್ಮೂರಲ್ಲಂತೂ ಸಿಲಿಂಡ್ರ್ ಅಭಾವ ಇರೋದ್ರಿಂದ ಗೋಬಿ ಮಾಡೋದನ್ನೇ ಸ್ವಲ್ಪ ದಿವಸ ನಿಲ್ಲಿಸ್ಬಿಟ್ಟಿದ್ರು. ಅದೃಷ್ಟಕ್ಕೆ ನಮಗೆ ಇವತ್ತು ಗೋಬಿನೂ ಸಹ ಸಿಕ್ತು. ಗೋಬಿ ಮಸಾಲೆ ಎಲ್ಲನೂ ತಿಂದ್ಕೊಂಡು ಹಾಗೆ ಕಾವೇರಿ ಜ್ಯುವೆಲ್ಸ್ಗೆ ಹೋಗಿ ಅಲ್ಲಿಂದ ಮನೆ ಕಡೆ ಹೋದು.